ಆತ್ಮೀಯ ಸ್ನೇಹಿತರೆ, ಇವೆಲ್ಲ ಮಲೆನಾಡು ಗಿಡ್ಡದ ತಳಿ. ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಎಲ್ಲಿ ನೋಡಿದ್ರು ನೋಡಲಿಕ್ಕೆ ಸಿಗ್ತವೆ. ಇಲ್ಲಿ ಏನಾಗಿದೆ ಅಂದರೆ, ಮನೆಯಲ್ಲಿ ತುಂಬ 3-4 ಹಸುಗಳನ್ನ ಕಟ್ಕೊಂಡು ಕರುಗಳನ್ನ ಹಾಕಿದ್ಮೇಲೆ ಅವನ್ನ ನೋಡ್ಕೊಳಕ್ಕಾಗದೆ ಬೀದಿಗೆ ಬಿಟ್ಬಿಡ್ತಾರೆ. ಇಲ್ಲೇ ಲೋಕಲ್ ಜನಕ್ಕೆ ಉಚಿತವಾಗಿ ಕೂಡ ಕೊಡ್ತಾರೆ, ಬಟ್ ಹೊರಗಡೆ ಇಂದ ಬಂದವ್ರಿಗೆ ಅವ್ರು ನಂಬಲ್ಲ. ಹಾಗಾಗಿ ನೀವು 2,000, 3,000, 5,000ಕ್ಕೆಲ್ಲ ತೆಗೆದುಕೊಂಡು ಹೋಗ್ಬೋದು. ಪಂಚಾಯತಿಯಿಂದ ಲೆಟ್ರ್ ಮಾಡಿಸ್ಕೊಂಡು, ಪೊಲೀಸ್ ಸ್ಟೇಷನಿಂದ ಲೆಟ್ರ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ಅಂದರೆ ಹಸುಗಳಿಗೂ ನೀವು ಒಂದು ಜೀವನ ಕೊಟ್ಟಂಗಾಗುತ್ತೆ. ಇಲ್ಲಿ ಅಲೆಮಾರಿಗಳ ಥರ ತೋಟಗಳಿಗೆ ಹೋಗಿ ಅಲ್ಲಿ ಒದೆ ತಿಂದು ಬದುಕೋ ಬದಲು ಈ ಬಯಲು ಸೀಮೆ ಕಡೆ ಎಲ್ಲ 50,000, 25,000 ಹೇಳ್ತಾರೆ ಹಸುಗಳಿಗೆಲ್ಲ. ಇಲ್ಲಿ ಕಡಿಮೆ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಒಂದು 3-4 ಹಾಕೊಂಡು ಹೋದರೆ ಒಂದು ಹಸುಗೆ 4,000-5,000 ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬಂದರೂ ಆರಾಮಾಗಿ ತೊಗೊಂಡೋಗ್ಬೋದು. 2 ಜನ 3 ಜನ ಪಾರ್ಟ್ನರ್ಶಿಪ್ಪಲ್ಲಿ ಹಳ್ಳಿಗಳಲ್ಲಿ ಮಾತಾಡಿ ಪಂಚಾಯತಿ ಲೆಟ್ರ್ ಬರೆಸ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಭೇಟಿಯಾಗಿ ಅಲ್ಲೊಂದು ಲೆಟ್ರ್ ತಗೊಂಡೋಗಿ ಸಾಕೋ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಮಲೆನಾಡು ಗಿಡ್ಡದ ತಳಿನೂ ಉಳಿಯುತ್ತೆ, ಮತ್ತು ಈ ಮಲೆನಾಡು ಭಾಗದ ಜನಗಳಿಗೂ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಎಲ್ರಿಗೂ ತುಂಬ ಆಗುತ್ತೆ. ಇದನ್ನು ಎಷ್ಟನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇಂದ ತಗೊಂಡೋಗಿ 30,000-35,000ಕ್ಕೆ ಮಾರೋರು ಇದ್ದಾರೆ. ಆಮೇಲೆ ಕಟುಗರಿಗೆ ಬರೀ 5,000-10,000ಕ್ಕೆ ಮಾರೋರು ಇದ್ದಾರೆ. ಹಾಗಾಗಿ ಯಾರಾದರೂ ಸಾಕೋರು ರೈತರುಗಳನ್ನ ನೇರವಾಗಿ ಭೇಟಿಯಾಗಿ ಬರೀ 1,000-2,000 ಕೆಲವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದರೆ ಪುಕ್ಸ್ ಕೂಡ ಕೊಡ್ತಾರೆ. ತೆಗೆದುಕೊಂಡು ದಯವಿಟ್ಟು ಯಾರು ಹಾಕೊಂಡಿದ್ರೆ ಪುಣ್ಯತೆ. ಓಕೆ.